ಮೂಡ ಹಗರಣದಲ್ಲಿ ಸಿಎಂ ಸೇರಿದಂತೆ ಉಳಿದ 4 ಆರೋಪಿಗಳಿಗೂ ಕ್ಲೀನ್ ಚಿಟ್ ಲೋಕಾಯುಕ್ತ ನೀಡಿದೆ. ನಾನು ಲೋಕಾಯುಕ್ತ ಕೇಳಲಿಕ್ಕೆ ಬಯಸ್ತೇನೆ, ಇದ್ದವರು 3 ಜನ ಅಂದರೆ ಕದ್ದವ್ರು ಯಾರು? ಒಂದು ಕಡೆ ಮೂಡಾದಲ್ಲಿ ಸಾವಿರಾರು ಕೋಟಿ ರೂಪಾಯಿನ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಸರ್ಕಾರವೇ ಒಪ್ಕೊಂಡಿದೆ. ಅಂದರೆ ಅಕ್ರಮವಾಗಿ ನಿವೇಶನಗಳನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಸರ್ಕಾರ ಒಪ್ಕೊಂಡಿದೆ. ಮತ್ತು ಸ್ವಯಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕುಟುಂಬದವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. 2 ಜನ ಆಯುಕ್ತರು ಸಾವಿರಾರು ಕೋಟಿ ರೂಪಾಯಿ ಹಗರಣದ ರೂವಾರಿಗಳು ಅಂತ ಹೇಳಿ ಸ್ವಯಂ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಹಾಗಿದ್ರೆ ಇದ್ದವರು 3 ಜನ, ಕದ್ದವ್ರು ಯಾರು? ಲೋಕಾಯುಕ್ತ ACB ದಾರಿಯಲ್ಲೇ ಹಿಡಿದಿರೋದು ದುರದೃಷ್ಟಕರ. ACB ಕ್ಲೀನ್ ಚಿಟ್ ಕೊಡೋದಕ್ಕೋಸ್ಕರನೇ ನೇಮಕಗೊಂಡ ಒಂದು ಇಲಾಖೆ ಆಗಿತ್ತು. ಅದೇ ದಾರಿಯಲ್ಲಿ ಲೋಕಾಯುಕ್ತ ಹಿಡಿದಿರೋದು ದುರದೃಷ್ಟಕರ. ಸಮಗ್ರವಾಗಿ ನ್ಯಾಯಯುತವಾಗಿ ತನಿಖೆ ಪರಿಪೂರ್ಣ ಆಗಿಲ್ಲ ಅನ್ನುವಂಥ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಹಾಗಿದ್ರೆ ಅಕ್ರಮ ನಡೆಸ್ತವ್ರು ಯಾರು? ಈಗ ಒಪ್ಕೊಂಡಿದೆ, ಸಾವಿರಾರು ಸೈಟ್ಗಳು ಬೇನಾಮಿಯಾಗಿ ವರ್ಗಾವಣೆ ಆಗಿರೋದನ್ನು ಒಪ್ಕೊಂಡಿದೆ. ಹಣ ವರ್ಗಾವಣೆ ಪತ್ತೆ ಹಚ್ಚಿದೆ ಇಡಿ. ಹಾಗಿದ್ರೆ ಅಪರಾಧಿ ಯಾರು? ಅಪರಾಧ ನಡೆದಿದೆ ಅಂತ ಒಪ್ಕೊಂಡ್ಮೇಲೆ ಅಪರಾಧ ನಡೆಸಿದ ಅಪರಾಧಿ ಯಾರು? ಅದನ್ನು ಹೇಳಿಲ್ಲ. ಹಾಗಾದ್ರೆ ಲೋಕಾಯುಕ್ತ ಹೇಳಿಲ್ಲ ಅಂತಂದರೆ ಹಾಗಾದ್ರೆ ಇವ್ರನ್ನ ಬಿಟ್ಟು ಇನ್ಯಾರು ಅಪರಾಧಿ? ಯಾರೋ ಇರಬೇಕಲ್ಲ, ಒಂದು ಅಧಿಕಾರಿ ಇರಬೇಕು ಅಥವಾ ಇನ್ಯಾರೋ ವೈಯಕ್ತಿಕ ಲಾಭ ಮಾಡ್ಕೊಂಡಂಥ ವ್ಯಕ್ತಿ ಇರಬೇಕು. ಯಾರು ಹಂಗಾರೆ ಅವರು? ಏನೂ ನಡೆದೇ ಇಲ್ವ? ಹಂಗಿದ್ರೆ ಏನೂ ನಡೆದೇ ಇಲ್ಲ ಅಂತ ಹೇಳೋದು, ಸತ್ಯವನ್ನು ಸಮಾಧಿ ಮಾಡೋಕ್ಕೆ ಹೊಡೋದು ಎರಡೂ ಒಂದೇ. ಆದರೆ ನನಗೆ ವಿಶ್ವಾಸ ಇದೆ, ಸತ್ಯದ ಸಮಾಧಿ ಆಗಲ್ಲ. ಸಮಾಧಿ ಸುಳ್ಳಿಂದೇ ಸಮಾಧಿ ಆಗೋದು, ಸತ್ಯದ್ದಲ್ಲ. ಷಡ್ಯಂತ್ರ ಬಿಜೆಪಿ ಜೆಡಿಎಸ್ ಸೇರ್ಕೊಂಡು ಮಾಡ್ತಿರೋ ಒಂದು ಷಡ್ಯಂತ್ರ. ಇದರಲ್ಲಿ ಯಾವುದೋ ಆರೋಪ ಯಾವ್ದು ಷಡ್ಯಂತ್ರ? 30 ವರ್ಷದ ಹಿಂದೆ ಅಭಿವೃದ್ಧಿ ಹೊಂದಿದ ಬಡಾವಣೆಯಲ್ಲಿ ನಿವೇಶನ ಕೊಟ್ಟಿದ್ದ ಷಡ್ಯಂತ್ರನಾ? ಜಿಲ್ಲಾಧಿಕಾರಿ ರಿಪೋರ್ಟ್ ಮಾಡಿದ್ರಲ್ಲ, ಅಕ್ರಮವಾದ ಅವ್ಯವಹಾರಗಳು ನಡೆದಿದ್ದಾವೆ ಅಂಥೇಳಿ, ಅದು ಷಡ್ಯಂತ್ರನಾ? ಯಾವ್ದು ಷಡ್ಯಂತ್ರ? ಒಬ್ಬನೇ ವ್ಯಕ್ತಿಗೆ 100 ನಿವೇಶನಗಳನ್ನು ಕೊಟ್ಟಿದ್ದಾರಲ್ಲ, ಅದು ಷಡ್ಯಂತ್ರನಾ? ಷಡ್ಯಂತ್ರ ಯಾವುದು? ಎಲ್ಲೋ ನನಗನ್ಸುತ್ತೆ ನಿಷ್ಪಕ್ಷಪಾತವಾದ ನ್ಯಾಯಯುತವಾದ ತನಿಖೆ ಆಗಿಲ್ಲ ಅಂತ ಅನಿಸುತ್ತೆ. ಸರ್, ಪೊನ್ನಣ್ಣನವರು ಹೇಳ್ತಾ ಇದ್ರು ಬಿಜೆಪಿ ಇದಕ್ಕೂ ಸಂಬಂಧ ಏನಿದೆ, ಬಿಜೆಪಿ ಯಾಕೆ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಪೊನ್ನಣ್ಣ ಯಾವ ಕೇಸ್ನ ಅವ್ರು ಶಾಸಕರಾಗಿ ಮಾತಾಡ್ತಿದ್ದಾರೋ ವಕೀಲರಾಗಿ ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ವಕೀಲರಾಗಿ ಮಾತಾಡೋದಕ್ಕೆ ಫೀಸ್ ಸಿಗುತ್ತೆ, ಶಾಸಕರಾಗಿ ಮಾತಾಡೋಕ್ಕೂ ಏನಾದ್ರು ಫೀಸ್ ಸಿಗ್ತಾ ಇದೆಯೋ ನಂಗೆ ಗೊತ್ತಿಲ್ಲ.